ನಿಮ್ಮ ಪತಿಗೆ ಗೆಲುವಾಗಿದೆ. ಹೌದು, ಸಾಕಷ್ಟು ಆರೋಪಗಳಿತ್ತು, ಕೆಲವೊಮ್ಮೆ ಕಣ್ಣೀರು ಕೂಡ ಹಾಕಿದ್ರು ಅವರು. ಸೊ ಇದ್ರ ಬಗ್ಗೆ ಹೇಳಿ. ಕಣ್ಣೀರು ಹಾಕಕ್ಕೆ ಕಾರಣ ಇದೆ. ಅವ್ರು ತಿಳಿಸಿದ್ದಾರೆ ಏನೋ ಸೋಲ್ತೀನಿ ನೆಕ್ಸ್ಟ್ ಚುನಾವಣೆಯಲ್ಲಿ ಅಂತ ಕಣ್ಣೀರು ಹಾಕಿದ್ದಾರೆ ಅಂತಾರೆ. ಆ ಥರ ಅಲ್ಲ, ಇವರಿಗೆ ಜನಗಳೆಲ್ಲ ಬಂದು ಒಂದು ಸಾವಿರಾರು ಜನ ಬಂದ್ಬಿಟ್ಟು ಇವರಿಗೆ ಸಾಂತ್ವನ ಹೇಳಕ್ ಬಂದಿದ್ರು. ಅದಕ್ಕೆ ಅವ್ರುಗಳನ್ನ ನೋಡಿ ನನ್ನ ಪರ ಜನ ಎಲ್ಲ ಬಂದಿದಾರಲ್ಲ ಅಂತ ದುಃಖದಿಂದ ಕಣ್ಣೀರು ಹಾಕಿದ್ದಾರೆ ಬಿಟ್ರೆ ಬೇರೆ ಏನೂ ಇಲ್ಲ. ಯಾರು ಪ್ರಮುಖ ಕಾರಣ? ಆಪೋಸಿಷನ್ ಪಾರ್ಟಿಯವರು. ಅಂದರೆ ಈ ಬಾರಿ ಸಾಕಷ್ಟು ಮತ ಎಣಿಕೆ ನಂತರ ಗೆಲುವಾಗಿದೆ. ಸಾಕಷ್ಟು ಸಭೆಗಳನ್ನು ತುಂಬ ಕಷ್ಟಪಟ್ಟಿದ್ದೀವಿ ನಾವು 3 ವರ್ಷದಿಂದ. ಇವರಿಗೆ ಒಳ್ಳೆ ಕೆಲಸ ಮಾಡಕ್ಕೆ ಅಂಥದಲ್ಲೂ ಕೆಲಸ ಮಾಡಿದ್ದಾರೆ ಇವರು. ಇಲ್ಲಿ ಪ್ರಮುಖವಾಗಿ ಅಂಚೆ ಮತಗಳೇ ನಿರ್ಣಾಯಕವಾಯಿತು. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಿ? ಅಂಚೆ ಮತಗಳು ಈ ಬಾರಿ ರಾಜೇಗೌಡರ ಗೆಲುವಿಗೆ ನಿರ್ಣಾಯಕವಾಯಿತು. ಅದ್ರ ಬಗ್ಗೆ ಏನು ಹೇಳ್ತೀರಿ? ಅಫಿಷಿಯಲ್ಸ್ ಜೊತೆ ಶಾಸಕರ ನಡವಳಿಕೆ ಚೆನ್ನಾಗಿತ್ತು, ಮಾಡಿದ್ದಾರೆ. ಆಪೋಸಿಷನ್ನು ಅವ್ರನ್ನ ಹೆದರ್ತಾ ಇದ್ರು, ನಾನೇ ನೆಕ್ಸ್ಟ್ ಅಂತ. ಕೆಲವರೆಲ್ಲ ಹೆದರಿದ್ದಾರೆ. ಅವರು ಏನು ಹೇಳ್ತಾ ಇರಲಿಲ್ಲ, ಬೇಸರದಲ್ಲಿ ಇರ್ತಿದ್ರು. ನಾನೇ ಕೇಳ್ತಿದ್ದೆ, ನಮ್ಗೆ ಬೇರೆ ಜನಗಳೆಲ್ಲ ಹೇಳ್ತಿದ್ರು ಭಾರಿ ತೊಂದರೆ ಕೊಡ್ತಾ ಇದ್ದಾರೆ. ಅವ್ರು ಯಾವತ್ತೂ ನನ್ನ ಹತ್ರ ನನಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳ್ತಿಲ್ಲ. ಸತ್ಯಕ್ಕೆ ಜಯ ಇದೆ ಕಣ್ರಿ, ಧೈರ್ಯವಾಗಿರ್ರಿ, ಕೆಲಸ ಒಳ್ಳೆ ಕೆಲಸ ಮಾಡಿ. ಭಾರಿ ತೊಂದರೆ, ಯಾವಾಗಲೂ ತೊಂದರೆನೇ, ಎಲ್ಲರಿಗೂ ತೊಂದರೆನೇ. ಒಂದು ಬ್ಯಾನರ್ ಹಾಕಿದ್ರು ಕೂಡ ತೊಂದರೆನೇ. ಸೋಲಾಗಿದೆ. ಇನ್ನಾದ್ರೂ ಒಳ್ಳೆ ಮನಸ್ಸು ಕೊಟ್ಟು ಒಳ್ಳೇದಾಗಲಿ. ಅಪಪ್ರಚಾರ ಬಿಟ್ಟು ದೇವರಾಜಿಗೆ ದೇವರು ಒಳ್ಳೆ ಬುದ್ಧಿ ಕೊಟ್ಟು, ಅಪಪ್ರಚಾರ ಮಾಡೋದು ಬಿಟ್ಟು ದೇವರಾಜರಿಗೆ ದೇವರು ಒಳ್ಳೆ ಬುದ್ಧಿಯನ್ನು ಕೊಡಲಿ ಅಂತ ನಾನು ದೇವರಲ್ಲಿ ಬೇಡ್ಕೊಳ್ತೀನಿ. ಅವರೇ ಪ್ರಮುಖ ಕಾರಣ. ನಾನು ಹೇಳ್ತೀನಿ, ನನ್ನ ಹೊಟ್ಟೆ ಉರಿದಿದೆ, ನನಗೆ ಅಷ್ಟು ಹೊಟ್ಟೆ ಉರಿಸಿದ್ದಾರೆ ನಮಗೂ.